ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಗ್ರಾಮ ದೇವತೆ ಲಕ್ಷ್ಮೀದೇವಿ ಪಾದಗಳಿಗೆ ನಮಸ್ಕರಿಸುತ್ತಾ, ಮೊನ್ನೆ ನಾವು ನವೆಂಬರ್ 9ನೇ ತಾರೀಕು 2025 ರೋಟರಿ ಸಂಸ್ಥೆ ವತಿಯಿಂದ ಹಾಫ್ ಮ್ಯಾರಥಾನ್ ಅನ್ನ ಒಂದು ಆಯೋಜನೆ ಮಾಡಲಾಗಿತ್ತು. ಈ ಹಾಫ್ ಮ್ಯಾರಥಾನ್ ಕಾರ್ಯಕ್ರಮಕ್ಕೆ ಸುಮಾರು 3,000 ಜನ ಮೇಲ್ಪಟ್ಟು ಇದನ್ನ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಕರ್ನಾಟಕದ ರಾಜ್ಯ ತುಂಬಾ ಇದರ ಒಂದು ಹೆಸರು ಬೆಳೆದಿದೆ. ಇದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮೈಸೂರು ಮಹಾರಾಜರು, ಕರ್ನಾಟಕದ ಸರಳತೆಯ ರಾಯಭಾರಿಯಾಗಿರ್ತಕ್ಕಂಥ ಯದುವೀರ್ ಮಹಾರಾಜರು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿದ್ರು. ಅವರ ಒಂದು ಹಿರಿಮೆಯಿಂದ ನಮ್ಮ ಕಾರ್ಯಕ್ರಮದ ಮತ್ತಷ್ಟು ಹೆಸರು ಉತ್ತುಂಗಕ್ಕೆ ಏರಿದೆ. ಅದೇ ರೀತಿ ರಾಜ್ಯಸಭಾ ಸದಸ್ಯರು ಶ್ರೀ ಈರಣ್ಣ ಕಡಾಡಿ ಅವರು, MLC ಆಗಿರ್ತಕ್ಕಂಥ ಹನುಮಂತ್ ನಿರಾಣಿ ಅವರು ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಸೂಚಿಸಿದ್ರು. ಮೊದಲು ನಾವು ಆಗಸ್ಟ್ 14ರಂದು ಮೊದಲನೇದಾಗಿ ಈ ಕಾರ್ಯಕ್ರಮವನ್ನ ಮುಖ್ಯ ಅತಿಥಿಗಳನ್ನಾಗಿ ಶ್ರೀ ಸಾಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಕಾರ್ಯಕ್ರಮದ ಬಗ್ಗೆ ಹೇಳಿದಾಗ ಅವರು ವೈಯಕ್ತಿಕವಾಗಿ ಕ್ರೀಡೆಗೆ ಮತ್ತು ದೈಹಿಕ ಒಂದು ಕ್ರೀಡಾ ಚಟುವಟಿಕೆಗಳಿಗೆ ಅವರು ಯಾವತ್ತೂ ಸಹಕಾರವನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವ್ರದ್ದು ಕೂಡ ಬಹಳ ಸಹಕಾರ ಇತ್ತು. ಸನ್ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ಅವರ ಬಿಡುವು ಸಮಯದಲ್ಲಿ 9ನೇ ತಾರೀಕು ದಿನದಂದು ದೆಹಲಿಗೆ ಹೋಗೋ ಕಾರ್ಯಕ್ರಮ ಇದ್ರೂ ಕೂಡ ನಾನು ಬೆಳಗ್ಗೆ ನಿಮ್ಮ ಹತ್ರ ಬಂದು ಭಾಗವಹಿಸ್ತೀನಿ ಅಂತ ಹೇಳಿ ಭಾಗವಹಿಸಿ ಅವರು ನಮ್ಮ ಕಾರ್ಯಕ್ರಮ ಶೋಭೆತಂದ್ರು. ಜಾರಕಿಹೊಳಿ ಆಗಿರ್ಬೋದು, ಲಕ್ಷ್ಮಣ ಜಾರಕಿಹೊಳಿ ಆಗಿರ್ಬೋದು, ಹಾಗೂ ಈ ಕಾರ್ಯಕ್ರಮದ ಟಿ ಶರ್ಟ್ ಅನ್ನ ನಮ್ಮ ಯುವ ನಾಯಕರು DCC ಬ್ಯಾಂಕ್ನ ಸದಸ್ಯರಾಗಿರ್ತಕ್ಕಂಥ ಅಮರಣ್ಣ ಜಾರಕಿಹೊಳಿ ಅವರು ಕೂಡ ಇದನ್ನ ಯಶಸ್ವಿಯಾಗಿ ಟಿ ಶರ್ಟ್ ಅನ್ನ ಲಾಂಚ್ ಮಾಡಿದ್ರು. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಮಾಂತೇಶನ ಕರ್ನಾಟಕ ಸ್ಪಾನ್ಸರ್ ಆಗಿದ್ರು. ಈ ಎಲ್ಲ ಕಾರ್ಯಕ್ರಮಗಳಿಗೆ ಗೋಕಾಕ್ ಮಹಾಜನತೆ ಉತ್ತಮ ಕೊಡುಗೆಯನ್ನು ನೀಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು. ಅದೇ ರೀತಿ ಎಲ್ಲ ಇಲಾಖೆಗಳು, ಪೊಲೀಸ್ ಇಲಾಖೆ ಆಗಿರ್ಬೋದು, ವಾಲಿಕರ್ ಸರ್ ಅನ್ನ ಮುಂದೆ ಮಾಡಿಕೊಂಡು CPI ಸರ್, DYSP ಸರ್ ಎಲ್ಲರೂ ಕೂಡ, ಅದೇ ರೀತಿ ತಹಶೀಲ್ದಾರ್ ಸರ್ ಎಷ್ಟು ಕೃತಜ್ಞತೆ ಸಮರ್ಪಿಸಿದ್ರು ಕಡಿಮೆ ಅವರ ಒಂದು ಸಹಕಾರ. ಅದೇ ರೀತಿ ನಮ್ಮ ಗೋಕಾಕ್ ನಗರಸಭೆ ಎಲ್ಲ ಸಿಬ್ಬಂದಿಗಳು, ನಗರಸಭೆ ಕಮಿಷನರ್ ಸರ್ ಕೂಡ ಇದಕ್ಕೆ ಒಂದು ಉತ್ತಮ ಸಹಕಾರ ನೀಡಿದ್ರು. PW ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಈ ಒಂದು ಕಡಬಟ್ಟಿ ರಸ್ತೆಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ರೀತಿಯ ಸಹಕಾರವನ್ನು ಒದಗಿಸಿದ್ರು. ಈ ಕಾರ್ಯಕ್ರಮಕ್ಕೆ ಅವರಿವರನ್ನದೇ ಎಲ್ಲರೂ ಕೂಡ ಗೋಕಾಕದ ಮಹಾಜನತೆ ಹಾಗೂ ಜಿಲ್ಲೆಯಾದ್ಯಂತ ಕರ್ನಾಟಕ ರಾಜ್ಯದ ಹೊರಗಿನ ಜನ ಕೂಡ ಬಂದು ಭಾಗವಹಿಸಿದ್ರು. ಅದೇ ರೀತಿ ಗೋಕಾಕ್ ಒಂದು ಎಲ್ಲ ಯುವ ನಾಯಕರು ಆಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಸಾಮಾಜಿಕ ಸಂಸ್ಥೆಗಳಾಗಿರ್ಬೋದು ಎಲ್ಲರೂ ಇದಕ್ಕೆ ಸಹಕಾರ ನೀಡಿದ್ರು. ಆಮೇಲೆ ಈ ನಮ್ಮ ರೋಟರಿ ಸಂಸ್ಥೆ ಇನ್ನಿತರ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ಸಾಕಷ್ಟು ಭಾಗವಹಿಸಿದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಒಂದು ಸ್ವಚ್ಛತೆ ಅಭಿಯಾನ ಹಿಡ್ಕೊಂಡು ಎಲ್ಲ ನಗರಸಭೆಗಳ ಸಿಬ್ಬಂದಿವರೆಗೂ ಕೂಡ ನಾವು ಸಾಕಷ್ಟು ಒಂದು ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ದೀವಿ. ಅದನ್ನ ನಾವು ಹೇಳಿ ಅದನ್ನ ವಿಚಾರವನ್ನ ಎಂದೂ ಮಾಡ್ಕೊಂಡಿದ್ದೀವಿ. ಆದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೂ ಒಂದು ಹೇಳೋದು, ಮತ್ತೆ ಸಾಮಾಜಿಕ ಜಾಲತಾಣ ಇರತಕ್ಕಂಥ ನಮ್ಮ ನವ ಗೋಕಾಕ್ ಆಗಿರ್ಬೋದು, ನೀವು ಗೋಕಾಕ್ ಆಗಿರ್ಬೋದು, ಇನ್ನು ಗೋಕಾಕ್ ಆಗಿರ್ಬೋದು, ಅದೇ ರೀತಿ ಲಕ್ಷ್ಮೀ ನ್ಯೂಸ್ದವರು ಸಂತೋಷನ ಜಾರಕಿಹೊಳಿ ಅವರು ಅಂತ ನೀವು ಲಕ್ಷ್ಮೀ ನ್ಯೂಸ್ದವರು ಕೂಡ ನಮ್ಮ ಸಹಕಾರವನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿ ಇವತ್ತು ನಾವು ಸ್ವಚ್ಛತೆ ಅಭಿಯಾನ ಮಾಡ್ಕೊಂಡಿದ್ದೀವಿ. ಕಾರಣ ಏನಪ್ಪಾ ಅಂದ್ರೆ 2 ದಿನ ನಮ್ಮದು ಲೇಟ್ ಆಯ್ತು. ನಮ್ಮದು ಭಾನುವಾರ ಕಾರ್ಯಕ್ರಮ ಮುಗಿತ್ತು. ನಿನ್ನೆ ಸ್ವಚ್ಛತೆ ನಾವು ಮಾಡೋ ಪ್ಲಾನ್ ಇತ್ತು, ಆದ್ರೂ ಕೂಡ ಇವತ್ತು ಲೇಟ್ ಆಗಿತ್ತು. ಇವತ್ತು ಮಂಗಳವಾರ ಮಾಡ್ತಾ ಇದ್ದೀವಿ. ಇದಕ್ಕೆ ಗೋಕಾಕ್ ಜನತೆಯಲ್ಲಿ ಕ್ಷಮೆಯನ್ನ ಯಾಚಿಸ್ತೀವಿ. ಅದೇ ರೀತಿ ಈ ಒಂದು ಎಚ್ಚರಿಕೆ ಗಂಟೆಯನ್ನು ನೀಡಿರ್ತಕ್ಕಂಥ ಕೆಲವು ಸಾಮಾಜಿಕ ಜಾಲತಾಣ ಆಗಿರ್ಬೋದು ಅಥವಾ ಪರಿಸರ ಕಾಳಜಿ ವ್ಯಕ್ತಿಗಳಿಗೆ ನಮ್ಮ ರೋಟರಿ ಸಂಸ್ಥೆಯಿಂದ ತುಂಬ ಹೃದಯದ ಧನ್ಯವಾದ ಸಮರ್ಪಿಸ್ತಿದ್ದೀವಿ. ಈ ಒಂದು ಸ್ವಚ್ಛತೆ ಅಭಿಯಾನವನ್ನ ನಾವು ನಗರಸಭೆಯವರಿಗೆ ಮನವಿ ಮಾಡ್ಕೊಳ್ತೀವಿ. ಇನ್ನು ಯಾವಾಗಲೂ ಮುಂದೆ ಪ್ರತಿ ರವಿವಾರ ನಮ್ಮನ್ನ ಯಾವಾಗಾದ್ರೂ ಕರೆದು ನಾವು ಬರ್ತೀವಿ. ಮೊದಲು ಬರ್ತಿದ್ವಿ, ಇನ್ನು ಮುಂದೆನೂ ಬರ್ತೀವಿ. ಈ ಒಂದು ನಮ್ಮ ಸಂಸ್ಥೆಗೆ ಎಲ್ಲರ ಒಂದು ಸಹಕಾರ ನೀಡಿದ್ದಕ್ಕಾಗಿ ಮತ್ತೊಮ್ಮೆ ಅಧ್ಯಕ್ಷರ ಪರವಾಗಿ ಶ್ರೀ ಗಿರಿ ಚೌವರ್ ಹಾಗೂ ಕಾರ್ಯದರ್ಶಿ ಬಸವರಾಜ್ ಹೊಳ್ಳಿಯವರ ಪರವಾಗಿ ಹಾಗೂ ನಮ್ಮ ರೋಟರಿ ಎಲ್ಲ ಸದಸ್ಯರು, ಇನ್ನರವಿಲ್ ಸದಸ್ಯರ ಪರವಾಗಿ ತುಂಬ ಧನ್ಯವಾದ ಸಮರ್ಪಿಸ್ತೀವಿ.